ಆತ್ಮೀಯರೇ, ಇಲ್ಲಿಯವರೆಗೆ ಪ್ರಾಸ್ತಾವಿಕ ನುಡಿಗಳನ್ನು ಮಾಡಿ ತಮ್ಮೆಲ್ಲರನ್ನು ಸ್ವಾಗತಿಸಿದಂತಹ ಸನ್ಮಾನ್ಯ ವೇಣುಗೋಪಾಲ್ ನಾಯಕ್ ಅವರಿಗೆ ಧನ್ಯವಾದಗಳು. ಇದೀಗ ಜ್ಯೋತಿ ಬೆಳಗುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಾ ಇದ್ದಾರೆ ದಿನೇಶ್ ಗುಂಡೂರಾವ್, ಬಸವರಾಜ್ ಬೊಮ್ಮಾಯಿ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರು. ಬಂಗಾರಪ್ಪನವರು ತಾವು ಬೆಳಿತಾನೆ ನೂರಾರು ಸಾವಿರಾರು ಯುವ ನಾಯಕರನ್ನ ಈ ರಾಷ್ಟ್ರಕ್ಕೆ ಅರ್ಪಿಸಿದಂತಹ ಮಹಾನ್ ಚೇತನ ಅವರು. ಬಂಗಾರಪ್ಪನವರ ಹೆಸರು ಅಂದ ತಕ್ಷಣವೇ ಒಂದು ಸಮಾಜವಾದಿ ಚಿಂತನೆಯ, ಸಮಾಜವಾದಿ ಪ್ರಕ್ರಿಯೆಯ ಒಂದು ಸ್ವರೂಪವೇ ನಮ್ಮ ಕಣ್ಣು ಮುಂದೆ ಬರುತ್ತೆ. ವಿಶೇಷವಾಗಿ ನಾವು ಹೇಳೋದಾದರೆ, ರಾಷ್ಟ್ರದ ಬಹುದೊಡ್ಡ ಸಮಾಜವಾದಿ ಚಿಂತಕರಾಗಿದ್ದಂತಹ ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ, ಅಂತೆಯೇ ಕರ್ನಾಟಕದ ಬಹುದೊಡ್ಡ ಸಮಾಜವಾದಿ ಚಿಂತಕ ಸನ್ಮಾನ್ಯ ಶಾಂತವೇರಿ ಗೋಪಾಲಗೌಡ, ಇವರ ಮೂಸೆಯಲ್ಲಿ ಹೊರಬಂದಂತಹ ಅಪ್ಪಟ ಚಿನ್ನ ಅಂತ ಅಂದರೆ ಅದು ಡಾಕ್ಟರ್ ಎಸ್ ಬಂಗಾರಪ್ಪ ಅವರು. ಬಂಗಾರಪ್ಪನವರು ಅವರ ಹೆಸರೇನೇ ಅದು ಸಾರೆಕೊಪ್ಪ ಬಂಗಾರಪ್ಪ ಅಲ್ಲ, ಎಸ್ ಬಂಗಾರಪ್ಪ ಅಂದರೆ ಯಾವತ್ತೂ ಕೂಡ ಬಡವರ ಪರವಾಗಿ ಎಸ್ ಅಂತ ಮುನ್ನುಗ್ಗಿ ನಿಂತಹ ಒಂದು ದಿಟ್ಟ ಹೆಜ್ಜೆಯ ಹೆಸರು ಅಂತ ಅಂದರೆ ಅದು ಬಂಗಾರಪ್ಪ. ಯಾವುದೇ ಕೆಲಸ ಆಗಲಿ ಅದು ಟಾಕು ಟೀಕಾಗಿ ಆಗಬೇಕು. ಕುವೆಂಪು ಅವರಿಂದ ಹಿಡಿದು ಒಬ್ಬ ಡೊಳ್ಳು ಬಾರಿಸಿನವರೆಗೂ ಕೂಡ ಸಮಾನವಾದಂತಹ ಪ್ರೀತಿಯನ್ನು ತೋರಿಸಿದಂತಹ ಏಕೈಕ ರಾಜಕಾರಣಿ ಅಂದರೆ ಅದು ಬಂಗಾರಪ್ಪ. ಕನ್ನಡ ವಿಶ್ವವಿದ್ಯಾಲಯ ಆಗಿರಬಹುದು, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಆಗಿರಬಹುದು, ಆಶ್ರಯ, ಆರಾಧನಾ, ಅಕ್ಷಯ, ಹೀಗೆ ನೂರಾರು ಯೋಜನೆಗಳ ಮೂಲಕ ಜನರಿಗೆ ಪರವಾಗಿ ಸದಾ ನಿಲ್ತಾ ಇದ್ದಂತಹ ಒಂದು ದಿವ್ಯ ಚೇತನ ಮೂರ್ತಿ ಎಸ್ ಬಂಗಾರಪ್ಪ ಅವರು. ಇಂತಹ ಒಬ್ಬ ಮಹಾನ್ ಚೇತನನ ಎಲ್ಲ ಕಾರ್ಯಕ್ರಮಗಳನ್ನು ಮುಂದುವರಿಸ್ಕೊಂಡು ಹೋಗ್ತಾ, ನಿನ್ನೆ ಹುಟ್ಟುಹಬ್ಬ ಕಾರ್ಯಕ್ರಮ ಇದೆ ಅಂತ ಅಂದ್ರೂ ಕೂಡ ಆ ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ಬೇರೆಯವರು ನಾವೆಲ್ಲರೂ ಕೂಡ ನಮ್ಮ ಮನೆಗಳಲ್ಲಿ ಸಿಹಿ ತಿಂಡಿ ತಿಂದು ಆಚರಿಸಿದ್ರೆ ಈ ಇಡೀ ದೇಶದಲ್ಲಿ ಬಡ ಬಂದಿದೆ. ಈ ಬರ ಸಂದರ್ಭದಲ್ಲಿ ನಾವು ಮಾಡಬೇಕಾದ ಕಾರ್ಯಕ್ರಮ ಏನು ಅಂತ ಬಂಗಾರಪ್ಪನವ್ರು ಏನು ಯೋಚನೆ ಮಾಡ್ಬೋದಾಗಿತ್ತು, ಅದನ್ನೇ ಇವತ್ತು ಅವರ ಪುತ್ರ ಮಧು ಬಂಗಾರಪ್ಪ ಅವರು ಯೋಚನೆ ಮಾಡಿ ಕೆರೆಗೆ ಹೂಳೆತ್ತುವ ಕೆಲಸವನ್ನ ಇಡೀ ಸೊರಬ ತಾಲೂಕಿನಲ್ಲಿ ಮಾಡ್ತಾ ಬಂದ್ರು. ಇಂತಹ ಒಂದು ಅದ್ಭುತ ಚಿಂತನೆಗಳ ಒಬ್ಬ ದೊಡ್ಡ ಸಮಾಜವಾದಿಯ ಈ ಪುತ್ರ ಇವತ್ತು ಬಂಗಾರಪ್ಪನವರ ಕನಸುಗಳನ್ನು ನನಸು ಮಾಡ್ತಾನೆ ಅನ್ನೋದ್ರ ಕೂಡ ಯಾವುದೇ ರೀತಿಯ ಸಂಶಯ ಇಲ್ಲ. ಈಗ ಸಾಂದರ್ಭಿಕವಾಗಿ ಕೆಲವು ಮಾತುಗಳನ್ನ ಆಡಬೇಕು ಅಂತೇಳಿ ಸನ್ಮಾನ್ಯ ಮಧು ಬಂಗಾರಪ್ಪ ಅವರನ್ನ ವಿನಂತಿಸ್ತಾ ಇದ್ದೀನಿ. ನಮ್ಮ ತಂದೆ ಬಂಗಾರಪ್ಪಾಜಿಯವರ ಆಶೀರ್ವಾದವನ್ನು ಪಡೀತಾ ವೇದಿಕೆ ಮೇಲೆ ಇರತಕ್ಕಂಥ ಈ ನಮನ ಕಾರ್ಯಕ್ರಮ ಉದ್ಘಾಟನೆಯನ್ನ ಮಾಡಲಿಕ್ಕೆ ಬಂದಿರತಕ್ಕಂಥ ಸ್ನೇಹಿತರು ಹಾಗೂ ರಾಜ್ಯದ ಮಂತ್ರಿಗಳು ಆಗಿರತಕ್ಕಂಥ ಶ್ರೀಯುತ ದಿನೇಶ್ ಗುಂಡೂರಾವ್ ಅವರವರೇ, ಅದೇ ರೀತಿ ಮತ್ತೊಬ್ಬ ಹಿರಿಯರು, ಸ್ನೇಹಿತರು, ಮಾಜಿ ಸಚಿವರು ಆಗಿರತಕ್ಕಂಥ ಶ್ರೀಯುತ ಬಸವರಾಜ ಬೊಮ್ಮಾಯಿರವರವರೇ,
ಭಾಳ ಸಂತೋಷ ಆಗುತ್ತೆ. ಯಾಕೆಂದರೆ ನಾವು ಸತ್ತಿ ಅಂತ ಹೇಳಿ ಕರೆದ ಅಭ್ಯಾಸ, ಸತ್ಯನಾರಾಯಣ ಅಂತ ಹೇಳಿ ನಾವು ಯಾವತ್ತೂ ಕರೀಲಿಲ್ಲ. ಸತ್ಯವರೇ ಅಂತ ಇದ್ವಿ. ನಮ್ಮ ತಂದೆಯವ್ರನ್ನ ಮನೆಯಲ್ಲಿ ಕಾರ್ ಇಲ್ದಾಗ ಬೈಕಲ್ಲಿ ಎಸ್ ಡಿ ಬೈಕಲ್ಲಿ ಕರ್ಕೊಂಡು ಶಟಲ್ ಬ್ಯಾಡ್ಮಿಂಟನಿಗೆ ಕರ್ಕೊಂಡು ಹೋಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಸತ್ಯನಾರಾಯಣ ಅವರೇ. ಅದೇ ರೀತಿ ವೇಣುಗೋಪಾಲ್ರವರೇ ವಿಚಾರ ವೇದಿಕೆಯ ಅಧ್ಯಕ್ಷರು, ಯಾವತ್ತೂ ಕೂಡ ನಮಗೆ ಇಂಥ ಕಾರ್ಯಕ್ರಮದಲ್ಲಿ ಮಾರ್ಗದರ್ಶನ ಹಾಗೂ ನಮ್ಮ ಜೊತೆಗೆ ಸದಾಕಾಲ ಮತ್ತು ನಮ್ಮ ತಂದೆಯವ್ರ ಜೊತೆಗೆ ಸದಾಕಾಲ ಇದ್ದಿರ್ತಕ್ಕಂಥ ಶ್ರೀಯುತ ನಾಗರಾಜ ಮೂರ್ತಿಯವರೇ. ವೇದಿಕೆ ಮುಂಭಾಗದಲ್ಲಿ ಸಾಕಷ್ಟು ಗಣ್ಯರು ಬಂದಿದ್ದಾರೆ. ಬಂಡಪ್ಪಣ್ಣವ್ರು ಬಂದಿದ್ದಾರೆ, ಶ್ರೀಯುತ ಶ್ರೀರಾಮ್ ರೆಡ್ಡಿ ಅವರು ಬಂದಿದ್ದಾರೆ, ಮತ್ತು ಗೌಡ್ರಿದ್ದಾರೆ. ವಿಚಾರ ಸಂಕೀರ್ಣದ ಮಾತುಗಳನ್ನು ಆಡಲಿಕ್ಕೆ ಮತ್ತು ಅವರ ಅಭಿಮಾನಿಗಳು ಕೂಡ ಸಾಕಷ್ಟು ಜನರಿದ್ದೀರಿ. ಮತ್ತು ಸಾಕಷ್ಟು ಕೂಡ ಇವತ್ತು ಇಡೀ ದಿವಸ ಬರತಕ್ಕಂಥದ್ದು ಅವರ ಅಭಿಮಾನಿಗಳಿಗೆ ಈ ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥದ್ದು. ನಾನು ಭಾಳ ಸಂಕ್ಷಿಪ್ತವಾಗಿ ಕೆಲವು ವಿಚಾರಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನಗೆ ನಮ್ಮ ತಂದೆಯವರು ನಮ್ಮನ್ನೆಲ್ಲ ಬಿಟ್ಟು ಹೋದ ಮೇಲೆ ಎಲ್ಲೋ ಒಂದು ರೀತಿಯಲ್ಲಿ ನಮಗೆಲ್ಲ ಒಂದು ಕಾಡ್ತಾ ಇತ್ತು. ಅವರ ಚಿಂತನೆ ಮಾತ್ರ ಶಾಶ್ವತವಾಗಿ ಈ ರಾಜ್ಯದಲ್ಲಿ, ಈ ಲೋಕದಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಚಿಂತನೆಗಳು ಜೀವಂತವಾಗಿದ್ದಾಗ ಮಾತ್ರ ನನಗನ್ಸುತ್ತೆ ಬಂಗಾರಪ್ಪಾಜಿಯವರು ಯಾವತ್ತೂ ಕೂಡ ನಮ್ಮ ಜೊತೆಗಿದ್ದಾರೆ ಅಂತಕ್ಕಂಥದ್ದು ಭಾವನೆ ಮೇಲೆ ನಾನು ಈ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದೆ. ಇದು 4ನೇ ವರ್ಷ. ವೇಣುಗೋಪಾಲ್ ಅವರು ಹೇಳಿರೋ ಪ್ರಕಾರ ಇದು 4ನೇ ವರ್ಷ. ಮೊದಲನೇ ವರ್ಷದೊಳಗೆ ಸುಮಾರು 1 ಲಕ್ಷ ತೆಂಗಿನ ಸಸಿಯನ್ನು ಸೊರಬದಲ್ಲೇ 1 ಲಕ್ಷ ತೆಂಗಿನ ಸಸಿಯನ್ನು ಉಚಿತವಾಗಿ ರೈತರಿಗೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿ, ಯಾರ್ಯಾರು ಬರ್ತಾರೆ ಕಾರ್ಯಕ್ರಮಕ್ಕೆ ಎಲ್ಲರೂ ತಗೊಂಡು ಹೋಗ್ಬೋದು. ಸುಮಾರು 1 ಲಕ್ಷ ಒಂದು ವರ್ಷ, ಮುಂದಿನ ವರ್ಷ 50,000 ಕೊಟ್ಟೆ. ಮತ್ತು 3ನೇ ವರ್ಷ ಅಂದರೆ ಮೊನ್ನೆ ನಡೀತಕ್ಕಂಥ ಸಂದರ್ಭದಲ್ಲಿ ನನಗೆ ತಂದೆಯವ್ರನ್ನ ಕಳ್ಕೊಂಡು ಕೇವಲ 2 ವರ್ಷದಲ್ಲೇ ನಮ್ಮ ತಾಯಿಯನ್ನು ಕಳ್ಕೊಳ್ತಕ್ಕಂಥ ಒಂದು ಸಂದರ್ಭ ಬಂತು. ಆ ಸಂದರ್ಭದಲ್ಲಿ ನಾನು ಸ್ವಲ್ಪ ವಿಭಿನ್ನವಾಗಿ ಮಾಡೋಣ ಅಂತ ಹೇಳಿ 3 ಆರೈಕೆ ಕಾರ್ಯಕ್ರಮವನ್ನು ಮಾಡಿದೆ. ಆ ಸಂದರ್ಭದಲ್ಲಿ ಸನ್ಮಾನ್ಯ ಸ್ಪೀಕರ್ ಅವರಾಗಿರ್ತಕ್ಕಂಥ ಕಾಗೋಡು ತಿಮ್ಮಪ್ಪಜಿ ಅವರು ಬಂದಿದ್ದರು. ಸುಮಾರು 22,000 ಜನರು ಚಿಕಿತ್ಸೆಯನ್ನು ಅಂದರೆ ತಪಾಸಣೆಯನ್ನು ಮಾಡಿಕೊಂಡ್ರು. ಇದುವರೆಗೂ ನಮ್ಮ ಎಸ್ ಬಂಗಾರಪ್ಪ ಫೌಂಡೇಶನ್ನಲ್ಲಿ ಸುಮಾರು 100 ಓಪನ್ ಹಾರ್ಟ್ ಸರ್ಜರಿಯನ್ನು ಮಾಡಿರ್ತಕ್ಕಂಥದ್ದು, ಮತ್ತು 3,800 ಕ್ಯಾಟ್ರಾಕ್ಟ್ ಆಪರೇಷನ್ ಮಾಡಿರ್ತಕ್ಕಂಥದ್ದು, ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಸದಾಕಾಲ ಮಾಡಿಕೊಂಡು. ಇದನ್ನು ಯಾಕೆ ಅಂತ ಹೇಳಿದರೆ, ಎಷ್ಟೋ ಜನರನ್ನ ನನ್ನ ಜೀವನದಲ್ಲಿ ನಾನು ಭೇಟಿ ಮಾಡಬೇಕಾದ್ರೆ ಚಿಕ್ಕ ಮಕ್ಕಳಿದ್ವಿ ಸರ್, ಈಗ ನಾವು ಇಷ್ಟು ದೊಡ್ಡವರಾಗಿದ್ದೀವಿ, ಆದರೆ ನನಗೆ ಚಿಕ್ಕವನಿದ್ದಾಗ ನಿಮ್ಮ ತಂದೆಯವರು ಹಾರ್ಟ್ ಆಪರೇಷನ್ ಮಾಡಿಸಿದ್ರು, ಅದಕ್ಕೆ ನಾನು ಇವತ್ತು ಬದುಕಿದ್ದೀನಿ ಅಂತಕ್ಕಂಥದ್ದನ್ನು ಸಾಂದರ್ಭಿಕವಾಗಿ ಅವಾಗ ಕೇಳ್ತಾ ಇದ್ದೆ. ನಮ್ಮ ತಂದೆಯವರು ಇದ್ದಾಗಲೂ ಅಷ್ಟೇ, ಇಲ್ದಾಗಲೂ ಕೂಡ. ಅವಾಗ ಅಂದ್ಕೊಂಡೆ ಎಲ್ಲೋ ಒಂದು ರೀತಿಯಲ್ಲಿ ಈ ಥರ ಚಿಂತನೆಯನ್ನು ಏನು ಸನ್ಮಾನ್ಯ ಬಂಗಾರಪ್ಪಾಜಿಯವರು ಯಾರೇ ಜನರಾಗಲಿ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಆ ಸಹಾಯ ಮಾಡ್ತಕ್ಕಂಥ ಒಂದು ಚಿಂತನೆ ಏನಿತ್ತು, ನಾನು ಕೂಡ ಶಕ್ತಿ ಮೀರಿ ಮಾಡಬೇಕು ಅಂತಕ್ಕಂಥದ್ದು ಒಂದು ನಿಷ್ಠೆಯಿಂದ ದೇವರು ನನಗೆ ಎಷ್ಟು ಶಕ್ತಿ ಕೊಟ್ಟಿದ್ದಾನೆ ಅದನ್ನು ಸಂಪೂರ್ಣವಾಗಿ ಅದಕ್ಕೆ ಮುಡುಪಿಡಬೇಕು. ಈ ಕೆಲಸ ಕಾರ್ಯಗಳನ್ನು ಮಾಡಿದಾಗ ಮಾತ್ರ ಅದು ಬಂಗಾರಪ್ಪಾಜಿ ಅವರಿಗೆ ನಾನು ಆ ಗೌರವವನ್ನು ಕೊಟ್ಟಂಗಾಗುತ್ತೆ. ಅವರ ಹೊಟ್ಟೆಯಲ್ಲಿ ಹುಟ್ಟಿ ನಿಜವಾಗ್ಲೂ ನಾನು ಸಾಧನೆ ಮಾಡಿದ ಸಾರ್ಥಕ ಆಗಿದ್ದೀನಿ ಅಂತಕ್ಕಂಥದ್ದನ್ನು ಕೂಡ ಹೇಳಿದರೆ ತಪ್ಪಾಗಲಾರದು ಅಂತಕ್ಕಂಥದ್ದು. ಮೊನ್ನೆ ಭಾಳ ವಿಭಿನ್ನವಾಗಿ ಒಂದು ಕಾರ್ಯಕ್ರಮವನ್ನು ಮಾಡಿದೆ. ಅದು ಟಿ ವಿ ಮಾಧ್ಯಮದಲ್ಲಿ ಪೇಪರಲ್ಲಿ ನೋಡಿರ್ಬೋದು. ಈಗ ಯಾಕಂದರೆ ದಿನೇಶ್ ಗುಂಡೂರಾವ್ ಈಗ ಶ್ರೀಯುತ ದಿನೇಶ್ ಗುಂಡೂರಾವ್ ಅವರು ಮಂತ್ರಿಗಳು ಇರೋದ್ರಿಂದ ಒಂದು ಇದನ್ನೂ ಹಾಕ್ಬಿಡೋದು ಒಳ್ಳೆಯದು, ಒಂದು ಅಪ್ಲಿಕೇಶನ್ ಹಾಕ್ಬಿಡೋದು ಒಳ್ಳೆಯದು. ಅದು ಜೀವಂತವಾಗಿ ಇಡ್ತಾರೆ, ಅದಕ್ಕೆ ಒಂದು ಉತ್ತರನೂ ಕೊಡ್ತಾರೆ ಅಂತೇಳಿ. ಸೊರಬದಲ್ಲಿ ನಮ್ಮ ಇಡೀ ಭಾರತ ದೇಶದೊಳಗೆ ಹೈಯೆಸ್ಟ್ ಕೆರೆ ಇರೋದು ಸೊರಬ ಕ್ಷೇತ್ರದಲ್ಲಿ. 1383 ಕೆರೆಗಳು ರಿಜಿಸ್ಟರ್ಡ್ ಆಗಿರ್ತಕ್ಕಂಥದ್ದು ಜಿಲ್ಲಾ ಪಂಚಾಯಿತಿ ಮತ್ತು ZP ಕೆರೆಗಳು ಮತ್ತು ಮೈನರ್ ಇರಿಗೇಷನ್ ಕೆರೆಗಳು. ಆದರೆ ಏನಾಗಿದೆ, ಸರ್ಕಾರಗಳು ಯಾವುದೇ ಸರ್ಕಾರ ಬಂದ್ರೂ ಎಲ್ಲರೂ ಕೇಳಿದಷ್ಟು ಕೊಡೋದಕ್ಕೆ ಕಷ್ಟ ಆಗುತ್ತೆ. ಆದರೆ 42 ವರ್ಷದ ಹಿಂದೆ ಬಂದಿರತಕ್ಕಂಥ ಬರಗಾಲ ಇವತ್ತು ಸೊರಬ ಕ್ಷೇತ್ರಕ್ಕೆ ಬಂದಿದೆ. ಇಡೀ ಶಿವಮೊಗ್ಗ ಜಿಲ್ಲೆಯಲ್ಲಿ ಸೊರಬ ಮಾತ್ರ ಘೋಷಣೆ ಆಗಿದೆ ಬರಗಾಲ ತಾಲೂಕು, ಬರಪೀಡಿತ ತಾಲೂಕು ಅಂತೇಳಿ ಘೋಷಣೆ ಆಗಿದೆ. ಆದರೆ ಆ ಸಂದರ್ಭದಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ಗೂಳೆ ಹೋಗ್ತಕ್ಕಂಥದ್ದು, ಜನರಿಗೆ ವಿಶ್ವಾಸವನ್ನು ಕೊಡ್ತಕ್ಕಂಥದ್ದು, ಬೇರೆ ಬೇರೆ ರೀತಿಯಲ್ಲಿ ವಿಶ್ವಾಸವನ್ನು ಕೊಡೋದ್ರ ಬದಲು ಅವ್ರ ಜೊತೆಗಿದ್ದು ಒಂದು ದಿವಸ ಕೆಲಸ ಮಾಡೋಣ ಅಂತ ಹೇಳಿ ಒಂದು ದಿವಸ ಅಂದರೆ 2.5 ಆಳಷ್ಟು ನಾನೇ ಒಂದು ಕೂಲಿ ಕೆಲಸ ಮಾಡಿರ್ತಕ್ಕಂಥದ್ದನ್ನು ಮೊನ್ನೆ 25ನೇ ತಾರೀಕು ನಾನು ಎಲ್ಲ ನಮ್ಮ ಸೊರಬ ಕ್ಷೇತ್ರ ಜನರು ಅಲ್ಲಿ ಈ NMR ಹಾಕ್ತಾರೆ. NMR ಹಾಕಿದಾಗ ಬರೀ 200 ಜನರು ಮಾತ್ರ ಇದ್ರು, 182 ಜನರಿದ್ರು.
ಆದರೆ ನಾನು ಕೆಲಸ ಶುರು ಮಾಡಿದ ಮೇಲೆ ನನ್ನ ಜೊತೆಗೆ ಕೊನೆಗೆ 1ವರೆಗೆ ನಾವು ಕೌಂಟ್ ಮಾಡಿದಾಗ ಸುಮಾರು 2,500 ಜನರು ನನ್ನ ಜೊತೆಗೆ, ನಮ್ಮ ಕ್ಷೇತ್ರದ ಜನರು ಅವ್ರ ಜೊತೆಗೆ ನಮ್ಮ ಜೊತೆಗೆ ಕೆಲಸ ಮಾಡಿರ್ತಕ್ಕಂಥ, ಅಂದರೆ ಎಲ್ಲೋ ಒಂದು ರೀತಿಯಲ್ಲಿ ವಿಶ್ವಾಸವನ್ನು ಕೊಡಬೇಕು ಮತ್ತು ವಿಭಿನ್ನವಾಗಿರಲಿ ಅಂತಕ್ಕಂಥದ್ದು ಒಂದು ನಿಟ್ಟಿನ ಮೇಲೆ ನಮನ ಸೊರಬದಲ್ಲೇ ಮಾಡ್ತಾ ಇದ್ವಿ. ಚಿಂತನ ಒಂದು ಬೇರೆ ಜಾಗದಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಚಿಂತಕರು ಎಲ್ಲೋ ಒಂದು ರೀತಿಯಲ್ಲಿ ಚಿಂತನ ಅಂತ ಹೇಳಿದರೆ ಎಲ್ಲೋ ಬಂದು ಭಾಷಣ ಮಾಡಿ ಅವರಿಗೆ ಗೌರವ ಕೊಟ್ಟು ಹಾರ ಹಾಕಿಸ್ಬೇಕು ಅಂತಕ್ಕಂಥದ್ದಲ್ಲ. ಒಬ್ಬ ಬಂಗಾರಪ್ಪಾಜಿಯವ್ರ ಮಗನಾಗ ಒಂದು ರೀತಿಯಲ್ಲ, ಆದರೆ ನನಗನ್ಸುತ್ತೆ ಬಂಗಾರಪ್ಪಾಜಿಯವ್ರ ಅಭಿಮಾನಿಗಳಾಗಿ ನಾನು ವೇದಿಕೆ ಮೇಲೆ ಯಾವತ್ತೂ ಕೂತ್ಕೊಳ್ಳಿಲ್ಲ. ಚಿಂತಕರು ಮಾತಾಡ್ಬೇಕಾದ್ರೆ ನಾನು ಅಲ್ಲಿ ಕೂತ್ಕೊಂಡು ಕೇಳಿದೆ, ಯಾಕಂದರೆ ಎಲ್ಲ ಅವ್ರು ಮಾತಾಡ್ತಕ್ಕಂಥದ್ದು ನನಗೆ ಹೊಸದಾಗಿರ್ತಕ್ಕಂಥ ಒಂದು ವಿಚಾರಗಳನ್ನು ಅವರಿಂದ, ಈಗ ಗಣ್ಯರು ಯಾರು ಬರ್ತಾರೆ ಇವತ್ತು ಮಾತಾಡಲಿಕ್ಕೆ ಅವರಿಂದನೂ ಕೂಡ, ಯಾಕಂದರೆ ಬಂಗಾರಪ್ಪಾಜಿಯವ್ರನ್ನ ನಾನು ತಿಳ್ಕೊಂಡಿರೋದು 10% ಇರ್ಬೋದು, ಆದರೆ ಬಂಗಾರಪ್ಪಾಜಿಯವ್ರನ್ನ 90% ತಿಳ್ಕೊಂಡಿರ್ತಕ್ಕಂಥವ್ರ ಅಭಿಮಾನಿಗಳು ಮತ್ತು ಅವ್ರ ಫಾಲೋವರ್ಸು ಇಡೀ ರಾಜ್ಯದಲ್ಲಿ ಸಾಕಷ್ಟಿದ್ದಾರೆ. ಅವರನ್ನು ನಾನು ಕೇಳಿದಾಗ ಮಾತ್ರ ನನಗೆ ಅರ್ಥ ಆಗುತ್ತೆ ಸಂಪೂರ್ಣವಾಗಿ ಯಾವ ರೀತಿ ನಾನು ಬಂಗಾರಪ್ಪಾಜಿಯವ್ರ ಮಗನಾಗಿ ಅಭಿಮಾನಿಯಾಗಿ ನಾನು ಯಾವ ರೀತಿ ನಡೆಯನ್ನು ತಗೊಂಡು ಹೋಗಬೇಕು, ನಾನು ನಡ್ಕೊಂಡು ಹೋಗಬೇಕು ಅಂತಕ್ಕಂಥ ನಿಟ್ಟಿನ ಮೇಲೆ ಈ ಕಾರ್ಯಕ್ರಮನ ಮಾಡ್ತಕ್ಕಂಥದ್ದು. ಎಲ್ಲ ಒಂದು ರೀತಿಯಲ್ಲಿ 3 ವರ್ಷನೂ ಕೂಡ ನನಗೆ ಭಾಳ ಅಭೂತಪೂರ್ವಕ ಆಗಿರ್ತಕ್ಕಂಥ ನಾಯಕರುಗಳ ಮಾತುಗಳನ್ನು ಕೇಳಿದಾಗ ಎಲ್ಲೋ ಒಂದು ರೀತಿಯಲ್ಲಿ ಬಂಗಾರಪ್ಪಾಜಿಯವರು ಹೇಳ್ತಾರೆ, ಯಾಕೆಂದರೆ ಮತ್ತೆ ಹುಟ್ಟಿ ಬಾ ಅಂತ ಹೇಳ್ತಾರೆ, ಆದರೆ ಮತ್ತೆ ಹುಟ್ಟಿ ಬಾ ಅನ್ನೋದ್ರ ಬದಲು ಅವ್ರು ಯಾವತ್ತೂ ಇಲ್ಲಿ ಜೀವಂತವಾಗಿದ್ದಾರೆ, ನಮ್ಮನ್ನು ಬಿಟ್ಟೇ ಹೋಗಿಲ್ಲ ಅಂತಕ್ಕಂಥದ್ದು ಭಾವನೆ ಇರಬೇಕು ಅಂತಕ್ಕಂಥ ನಿಟ್ಟಿನ ಮೇಲೆ ನಾನು ಮಾಡ್ಕೊಂಡು ಬಂದಿದ್ದೀನಿ. ಇಷ್ಟು ಬಿಟ್ಟರೆ ಮತ್ತೆ ವೈಯಕ್ತಿಕವಾಗಿ ನಾನು ಅವ್ರ ಚಿಂತನೆಯನ್ನು ಶಾಶ್ವತವಾಗಿರಬೇಕು. ಯಾಕೆಂದರೆ ನನಗನ್ಸುತ್ತೆ ಪಕ್ಷಾತೀತವಾಗಿ ಯಾರು ನಾಯಕರು ಅಂತ ಹೇಳಿದರೆ ಅದು ಅನಿವಾರ್ಯವಾಗಿ ನಾನು ಹೇಳಬೇಕಾಗುತ್ತೆ, ಅದು ಬಂಗಾರಪ್ಪಾಜಿಯವರು ಅಂತ ಹೇಳಿದರೆ ತಪ್ಪಾಗಲಾರ್ದು. ಯಾಕೆಂದರೆ ಎಲ್ಲರೂ ಕೂಡ ನಾವು ಒಂದೊಂದು ವೇದಿಕೆಯಲ್ಲಿ ರಾಜಕಾರಣಿಗಳು ಶಾಸಕರಾಗಬೇಕಾದ್ರೆ, ಇಲ್ಲ ಅಂದರೆ ಒಂದೊಂದು ಅಧಿಕಾರವನ್ನು ಪಡಿಬೇಕಾದ್ರೆ ಒಂದು ರಾಜಕೀಯ ವೇದಿಕೆ ಬೇಕಾಗುತ್ತೆ. ಆದರೆ ಬಂಗಾರಪ್ಪಾಜಿಯವರು ಅವರೇ ಆಗಿರ್ತಕ್ಕಂಥ ಒಂದು ಶಕ್ತಿ, ಅದನ್ನು ಬಂಗಾರಪ್ಪಾಜಿಯವರಿಗೆ ಆ ಶಕ್ತಿನ ಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮರು ಇಡೀ ರಾಜ್ಯದಲ್ಲಿ ಎಲ್ಲಿದ್ದಾರೆ, ನಿಜವಾಗ್ಲೂ ನಾನು ಸಾಯೋವರೆಗೂ ಕೂಡ ಅವ್ರನ್ನ ಹುಡ್ಕೊಂಡು ಹೋಗ್ತೀನಿ, ಅದನ್ನು ನಾನು ಯಾವತ್ತೂ ಬಿಡೋದಿಲ್ಲ. ಯಾಕಂದರೆ ಅವರಿಗೆ ನಾನು ಗೌರವನ ಕೊಡಬೇಕಾಗತ್ತೆ. ಅಂಥ ವ್ಯಕ್ತಿಯ ಹೊಟ್ಟೆಲ್ ಹುಟ್ಟಿ ನಾನು ಈ ಕೆಲಸವನ್ನು ಮಾಡಲಿಲ್ಲ ಅಂದರೆ ತಪ್ಪಾಗುತ್ತೆ ಅಂತಕ್ಕಂಥದ್ದು ನಿಟ್ಟಿನ ಮೇಲೆ. ಆಮೇಲೆ ಈಗ ಅಭಿನಂದನಾ ಕಾರ್ಯಕ್ರಮದಲ್ಲಿ ಏನು ಮಾಡಿದ್ವಿ, ಬಂಗಾರಪ್ಪಾಜಿಯವರು ಹಿ ವಾಸ್ ನಾಟ್ ಓನ್ಲಿ ಎ ಪೊಲಿಟಿಷಿಯನ್, ಅವರು ಸ್ಪೋರ್ಟ್ಸ್ ಮ್ಯಾನ್ ಆಗಿದ್ರು, ಹಾಡುಗಳನ್ನು ಹಾಡ್ತಾ ಇದ್ರು. ಅವ್ರ ಸಿಡಿನೂ ಕೂಡ ನಾನು ಎಲ್ಲ ತಮಗೆಲ್ಲ ಇಲ್ಲೂ ಕೂಡ ಇದೆ, ನಾವೆಲ್ಲ ಯಾವಾಗಲೂ ಅಷ್ಟೇ ಯಾವ್ದಾದ್ರು ಒಂದು ಬಂಗಾರಪ್ಪಾಜಿಯವರು ಇಲ್ಲ ನಾವು ಯಾವ್ದಾದ್ರು ಕಾರ್ಯಕ್ರಮ ಮಾಡಬೇಕಾದ್ರೆ ಅವ್ರು ಹಾಡಿರ್ತಕ್ಕಂಥ ಹಾಡುಗಳನ್ನು, ಅವ್ರು ಹಾಡಿರೋ ಹಾಡನ್ನ ಬರೀ ಅದನ್ನ ಜನರಿಗೆ ತೋರಿಸೋದಲ್ಲ, ನಿಜ ಹೇಳಬೇಕಂದ್ರೆ ಆಕಾಶವಾಣಿಯಲ್ಲಿ ನಾನು ದುಡ್ಡು ಮಾಡಿದ್ದೀನಿ. ನಮ್ಮ ಅಪ್ಪ ಅವ್ರು ಹಾಡಿರೋ ಹಾಡನ್ನ ಸೇಲ್ ಮಾಡಿ ನಾನು ದುಡ್ಡು ಮಾಡ್ಕೊಂಡಿದ್ದೇನೆ. ಆರ್ಥಿಕವಾಗಿ ಇವತ್ತು ಕೂಡ ನಮ್ಮ ತಂದೆಯವರು ನನಗೆ ಸಹಾಯ ಮಾಡ್ತಾ ಇದ್ದಾರೆ ನಮ್ಮ ಕಂಪ್ನಿಯಲ್ಲಿ ಅಂತ ಹೇಳಿದರೆ ತಪ್ಪಾಗಲಾರದು. ಆಕಾಶವಾಣಿಯಲ್ಲಿ ಇವತ್ತು ಅಷ್ಟೇ ಕ್ಯಾಸೆಟ್ CD ಸೇಲ್ ಆದರೆ ನಾವು ಪ್ರಾಫಿಟ್ ಮಾಡ್ತೀನಿ. ಆ ಪ್ರಾಫಿಟ್ನ ಎಲ್ಲೂ ಕೊಡಬೇಕು. ಈಗ ನಮ್ಮ ತಂದೆಯವ್ರ ಪಾಲಿರೋದ್ರಿಂದ ನಾನು ಮತ್ತೆ ಅದನ್ನು ವಿಚಾರ ವೇದಿಕೆಗೆ ಬಂಗಾರಪ್ಪ ಫೌಂಡೇಶನ್ಗೆ ಕೊಡಬೇಕು. ಅದನ್ನು ನಾನು ಯಾವತ್ತೂ ಕೂಡ ಕೊಡ್ತೇನೆ. ಅಂದರೆ ಬಂಗಾರಪ್ಪಾಜಿಯವರು ಇವತ್ತು ಕೂಡ ಯಾವತ್ತೂ ಕೂಡ ಅವರು ಆರ್ಥಿಕವಾಗಿ ನಮಗೊಂಥರ ಅದು ಬರ್ತಾ ಇರುತ್ತೆ, ಅದೊಂಥರ ಈ ಏನೋ ಹೇಳ್ತಾರಲ್ಲ ಅಕ್ಷಯ ಪಾತ್ರೆ ಅಂತ ಹೇಳಿ, ಬಂಗಾರಪ್ಪಾಜಿಯವರು ಅಕ್ಷಯ ಪಾತ್ರೆ ಇದ್ದಂಗೆ ನನಗೆ. ಅದಕ್ಕೆ ಅವ್ರನ್ನ ಎಷ್ಟು ಮಟ್ಟಿಗೆ ನಾವು ಅವರ ಚಿಂತನೆಗಳನ್ನು ಯಾವತ್ತೂ ಕೂಡ ಜೀವಂತವಾಗಿರ್ತೀವಿ, ಅದನ್ನು ಯಾವತ್ತೂ ಕೂಡ ಅದು ಒಳ್ಳೆಯದು. ಇವತ್ತಿನ ಒಂದು ಸಾಮಾಜಿಕ ಚಿಂತನೆಯಲ್ಲಿ ಅದು ಒಳ್ಳೇದೇನೋ ಅಂತಕ್ಕಂಥದ್ದನ್ನು ಅದನ್ನು ನಾನು ಹೆಚ್ಚು ಮಾತಾಡೋದ್ರ ಬದಲು ಐ ಥಿಂಕ್ ಚಿಂತಕರು ಮಾತಾಡೋದು ಒಳ್ಳೆಯದು ಅಂತಕ್ಕಂಥದ್ದನ್ನು ಹೇಳಿ, ಈಗ ಅವಾರ್ಡನ್ನು ಅನಿಲ್ ಕುಂಬ್ಳೆ ಅವರಿಗೆ ಮತ್ತು ಕಂಬಾರ್ ಅವರಿಗೆ, ಡಾಕ್ಟರ್ ಕಂಬಾರ್ ಅವರಿಗೆ ಮತ್ತು ಹನುಮಣ್ಣ ನಾಯಕ್ ದೊರೆ ಅಂತ ಹೇಳಿ ಫಸ್ಟ್ ಇಯರ್ ಕೊಟ್ಟಿದ್ದೆ. ಬಸವರಾಜ ಬೊಮ್ಮಾಯಣ್ಣವರೇ ಏನು ಮಾಡಿದೆ ಅಂದರೆ, ದಿನೇಶ್ ಅವರೇ ಫಸ್ಟಿಗೆ ನಾನು ಭಾಳ ಪಾಪ್ಯುಲರ್ ಇರೋರಿಗೆ ಅಂದರೆ ಹೈಯೆಸ್ಟ್ ಅವರು ಇದೇ ವೇದಿಕೆಯಲ್ಲಿ ಆ್ಯಕ್ಚುಲಿ ಇಲ್ಲೇ ಆವಾಗ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿಗಳಾಗಿದ್ದರು. ಅವರು ಅವಾರ್ಡನ್ನು ಕೊಟ್ಟರು. 1 ಲಕ್ಷ ಮೊತ್ತವನ್ನು ಕೊಡ್ತೀವಿ. 1 ಲಕ್ಷ ಮೊತ್ತ ಅವ್ರಿಗೆ ಇಂಪಾರ್ಟೆಂಟ್ ಅಲ್ಲ, ಆದರೆ ಬಂಗಾರಪ್ಪಾಜಿಯವರ ಆ ಬಂಗಾರ ಅವಾರ್ಡು ಅಂಥವ್ರಿಗೆ ಕೊಟ್ಟಾಗ ಮಾತ್ರ ಬಂಗಾರಪ್ಪಾಜಿಯವ್ರಿಗೆ ಗೌರವ ಬರುತ್ತೆ ಅಂತ ಹೇಳಿದಾಗ ಅಂಥ ಮಹಾನ್ ವ್ಯಕ್ತಿಗಳು ಅದನ್ನು ಒಪ್ಕೊಂಡ್ರು. ಇಲ್ಲ ನಾವು ತಗೊಳ್ತೀವಿ, ಬಂಗಾರಪ್ಪಾಜಿಯವರ ಹೆಸರಲ್ಲಿದ್ದರೆ ಅವಾರ್ಡ್ನೇ ನಾನು ತಗೊಳ್ತೀವಿ ಅಂತ ಹೇಳೋದು. ನಿಜವಾಗ್ಲೂ ಅವರಿಗೂ ನಾನು ಧನ್ಯವಾದಗಳನ್ನು ಹೇಳಬೇಕಾಗತ್ತೆ. ಯಾಕೆಂದರೆ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಬೇಕಾಗತ್ತೆ, ಆ ಬ್ರ್ಯಾಂಡ್ ಕ್ರಿಯೇಟ್ ಮಾಡೋದು. ಅದಾದಮೇಲೆ ಏನು ಮಾಡಿದ್ವಿ ಅಂದರೆ, ಆರ್ಥಿಕವಾಗಿ ಯಾರಿಗೆ ಸಹಾಯ ಆಗುತ್ತೆ ಅಂಥವ್ರನ್ನ ಹುಡುಕಿ ಕೊಡ್ತಕ್ಕಂಥದ್ದು, ಮತ್ತು ಅವ್ರು ಮತ್ತೆ ಸೋಷಿಯಲ್ ಜಸ್ಟಿಸಿಗೆ ಹಾಕ್ತಾರೆ. ಇವತ್ತು ಬಾಲ್ಕಿ ಮಠದ ಸ್ವಾಮೀಜಿಗಳು ಬರ್ತಾ ಇದ್ದಾರೆ, ಮತ್ತು ಇದು ಕಲಾ ಬಂಗಾರವನ್ನು ಡಾಕ್ಟರ್ ಸುಭದ್ರಮ್ಮ ಮನ್ಸೂರ್, ಯಾಕೆಂದರೆ ಸುಮಾರು 18,500 ಒಂದೇ ಒಂದು ಶೋನ
ಹೇಮರಂಡಿ ಮಲ್ಲಮ್ಮ ಅಂತಕ್ಕಂಥದ್ದು ಒಂದು ಇದನ್ನ 18,500 ನಾಟಕವನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಅದು ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಗಿಂತಲೂ ಬಹಳ ದೊಡ್ಡ ಸಾಧನೆ. ಅಂಥವರಿಗೆ ಗೌರವನ ಕೊಡ್ತಕ್ಕಂಥ ನನ್ನ ಕರ್ತವ್ಯ. ಮತ್ತೆ ಅವರಿಗೆ ಎಲ್ಲೋ ಒಂದು ರೀತಿಯಲ್ಲಿ ಈ ನಾಟಕ ಮಾಡ್ತಕ್ಕಂಥದ್ದು ಶಾಶ್ವತ ಉಳಿಬೇಕು ಅಂತಕ್ಕಂಥದ್ದು ನಿಟ್ಟಿನ ಮೇಲೆ ನಾನು ಈ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದೀನಿ. ಮತ್ತೆ ಹೆಚ್ಚು ನಾನು ಏನು ಮಾತಾಡೋದಕ್ಕೆ ಹೋಗೋದಿಲ್ಲ. ಇವತ್ತು ಗಣ್ಯರು ಬಂದಿದ್ದಾರೆ, ಅವ್ರು ಮಾತಾಡಿದ ಮೇಲೆ ನೆಕ್ಸ್ಟ್ ಗೋಷ್ಠಿಯ ಗಣ್ಯರು ಕೂಡ ಬಂದಿದ್ದಕ್ಕೆ ಅವರಿಗೆ ಸ್ವಲ್ಪ ಒಂದು 15-20 ನಿಮಿಷ ತಡವಾಗಿದ್ದಕ್ಕೆ ಅವರನ್ನ ಈ ಸಂದರ್ಭದಲ್ಲಿ ಕ್ಷಮೆಯನ್ನು ಕೂಡ ಕೋರ್ತಾ ಮತ್ತೆ ನಾನು ಹೆಚ್ಚು ಮಾತಾಡಕ್ಕೆ ಹೋಗೋದಿಲ್ಲ. ನಿಮ್ಮೆಲ್ಲರ ಆಶೀರ್ವಾದ ಸಹಕಾರ ಬಂಗಾರಪ್ಪಾಜಿಯವ್ರನ್ನ ನಾನು ಏನಾದ್ರು ನೋಡ್ಬೇಕಂತ ಹೇಳಿದ್ರೆ ನನಗನ್ಸುತ್ತೆ ನಿಮ್ಮಲ್ಲಿ ನಾನು ಬಂಗಾರಪ್ಪಾಜಿಯವ್ರನ್ನ ನೋಡ್ಲಿಕ್ಕೆ ನಾನು ಇಷ್ಟಪಡ್ತೀನಿ ಅಂತಕ್ಕಂಥದ್ದನ್ನ ನಾನು ಮಾತನ್ನ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ನಮಸ್ಕಾರ.